ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಎಲ್ಲರಿಗೂ ನಮಸ್ಕಾರ. ನಾನು ಯಾಸಿನ್ ಕಿತ್ತೂರ್. ಗಂಡು ಮೆಟ್ಟಿನ ನಾಡು ಬೈಲಹೊಂಗಲದಲ್ಲಿ ಇಂದು BJP JDS ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಯಿತು. ಈ ಸಂದರ್ಭದಲ್ಲಿ BJPಯ ಮಾಜಿ ಶಾಸಕ ಡಾಕ್ಟರ್ VA ಪಾಟೀಲ್ ಮಾತನಾಡುತ್ತಾ, ಮೂರನೆಯ ಅವಧಿಗೆ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಈ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾದ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಬೇಕೆಂದು ಹೇಳಿದರು. ನಂತರ ಮಾಜಿ ಬೈಲಹೊಂಗಲ ಶಾಸಕ ಜಗದೀಶ್ ಮೆಟ್ಗುಡ್, ಕಿತ್ತೂರು ಮತಕ್ಷೇತ್ರದ ಮಾಂತೇಶ್ ದೊಳಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮೋದಿಯವರ ಜನಪರ ರೈತಪರ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಟ್ಟು ಮತ ಕೇಳಬೇಕೆಂದು ನುಡಿದರು. JDS ಯುವ ಧುರೀಣ ಶಂಕರ್ ಮಾಡೆಲ್ಗಿಯವರು ಮಾತನಾಡುತ್ತಾ, ಬರುವ 3ನೇ ತಾರೀಕಿನಂದು ಬೈಲಹೊಂಗಲಕ್ಕೆ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಆಗಮಿಸುವವರಿದ್ದು, ಎಲ್ಲರೂ ಶಕ್ತಿ ಪ್ರದರ್ಶನ ಕಾರ್ಯಕ್ರಮದಲ್ಲಿ BJP ಕಾರ್ಯಕರ್ತರು, JDS ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ದುಡಿಯಬೇಕಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಪಣ ತೊಟ್ಟು ಪ್ರಚಾರಕ್ಕಾಗಿ ಒಂದೇ ವಾಹನದಲ್ಲಿ ಸಂಚರಿಸುವುದರಿಂದ ಇದು ಬೆಳಗಾವಿ ಮತಕ್ಷೇತ್ರದ ಮತದಾರರಿಗೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ. ಅರ್ಥಾತ್ ಹಮ್ ಸಬ್ ಏಕ್ ಹೈ ಎಂದು ತಿಳಿಸಬೇಕಾಗಿದೆ ಎಂದು ಮಾಡೆಲ್ಗಿಯವರು ತಮ್ಮ ಮನದಾಳದ ಮಾತನ್ನು ತಿಳಿಸಿದರು. ಮಂಡಲ್ ಅಧ್ಯಕ್ಷ ಗುರುಪಾದ್ ಕಳ್ಳಿ ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಪೋಸ್ಟ್ ಕೊಡುವ ಸಣ್ಣ ಪುಟ್ಟ ಅದಕ್ಕೂ ಸ್ವಲ್ಪ ಅಸಮಾನ ಇರ್ಬೇಕು. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡವು. ಈಗ ಮತ್ತು ಎಲ್ಲರಿಗೂ ಹುದ್ದೆ ಕೊಟ್ಟು ಯಾರನ್ನೂ ಬಿಟ್ಟೇ ಇಲ್ಲ. ಬಂಡಾಯ ಅಭ್ಯರ್ಥಿಯವ್ರು ಕೂಳ್ತಾರೆ, ಏನೋ ಮಾಡ್ತಾರೆ. ಎಲ್ಲರೂ ಒಬ್ಬರು ನೋಡ್ರಿ ಹಿಂದೆ ಅದು ಏನೋ ಐತೆ. ಅದನ್ನು ಮಾಂತೇಶ್ ಒಕ್ಕೊಂಡವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಅವ್ರು ಹಿಂದೆ ತೆಗ್ಸೋ ಪ್ರಯತ್ನ ಮಾಡ್ತೇವೆ. ಅವ್ರೇನು ಹಂಗೆ ಬಂಡಾಯ ಮಾಡೋದು ನಂಗೆ ಆತ್ಮವಿಶ್ವಾಸ ಐತೆ. ಯಾಕಂದ್ರೆ ನಮ್ಮವ್ರು ಅವರು ಸಂಘ ಪರಿವಾರದಿಂದ ಬಂದವರು, ಅವ್ರಿಗೂ ಎಲ್ಲ ಅನುಭವ ಐತಿ. ಆ ಸಂಬಂಧ ಅವ್ರೇನು ಹಂಗೆ ಮಾಡೋಕ್ಕಿಲ್ಲ. ಅವ್ರು ಮಾಡಿದ್ರು ಅಕಸ್ಮಾತ್ ಅವ್ರು ಮನವೊಲಿಸಿ ಅವ್ರನ್ನೂ BJP ಮಾಡೋಕೆ ಹಚ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಯುವ ಧುರೀಣ ಗುರು ಮೆಟ್ಗುಡ್, ಶ್ರೀ ಸೋಮಣ್ಣವ್ರ ವಕೀಲರು, ಶ್ರೀಶೈಲ್ ಯಡಹಳ್ಳಿ, ಸುಭಾಷ್ ತುರುಮರಿ ಮುಂತಾದವರು ಉಪಸ್ಥಿತರು. ಎಲ್ಲರಿಗೂ ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ಅಸದ್ RJ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.